ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಮಾರ್ನಿಂಗ್ ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ಅಕ್ಕಿ ನೆನೆಸಿ ಇಟ್ಟು ರುಬ್ಬಿ ಇಟ್ಟಿದ್ದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಬಂದು 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸು ಉದ್ದಿನಬೇಳೆ ಹಾಗೆ 1/4 ಗ್ಲಾಸ್ ಅವಲಕ್ಕಿನ ಹಾಕ್ತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ಬಿಟ್ಟು ನೆನೆಸಿದ್ದೆ. ಹಾಗೆ ನಾನು ಸಂಡೇ ಮಾರ್ನಿಂಗ್ ಅದನ್ನು ನೆನೆಸಿಟ್ಟಿದ್ದೆ, ಹಾಗೆ ನೈಟು ರುಬ್ಬಿಟ್ಟಿದ್ದೆ. ಇವಾಗ ನೋಡಿ ನಾನು ಹಾಕ್ತಾಯಿದ್ದೀನಿ. ಅದು ಆಲ್ರೆಡಿ ನಾನು ಹಾಕಿರೋ ಮೆಜರ್ಮೆಂಟ್ಗೆ ಸ್ಪಾಂಜಿ ಥರ ಇಡ್ಲಿ ಬಂದೇ ಬರುತ್ತೆ. ಸ್ವಲ್ಪ ಸೋಡಾನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಮನೇಲಿ ಇಡ್ಲಿ ಸ್ಟ್ಯಾಂಡ್ ಬಂದು ತುಂಬ ಸಣ್ಣದು ಏನಂತಾರೆ ಅದು ಬೌಲ್ ಇರೋದು, ಸಣ್ಣ ಇದೆ ಅದು ಹೋಲು. ನಾನು ಬಂದು ಇದನ್ನು ಮೋಮೋಸ್ ಮಾಡೋಣ ಅಂತ ತರಿಸಿದ್ದು. ಯಾಕೆ ಅಂದರೆ ನಾವು ಫಸ್ಟು ಇಡ್ಲಿ ಅಷ್ಟೊಂದೇನು ಮಾಡ್ತಾ ಇರಲಿಲ್ಲ, ಸೊ ಮೋಮೋಸ್ ಜಾಸ್ತಿ ಮಾಡ್ತಾಯಿದ್ದೆ. ಹಾಗಾಗಿ ಈ ಥರ ಒಂದು ಇಡ್ಲಿ ಸ್ಟ್ಯಾಂಡನ್ನ ತರಿಸಿದೆ. ಒಂದು ರೀತಿ ಕುಕ್ಕರ್ ಥರ ಇದೆ. ಆಮೇಲೆ ಈಗ ಇಡ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಭುವೀಶ್ಗೂ ಕೂಡ ಸ್ಕೂಲ್ಗೆ ಹೋಗ್ತಾನೆ, ಅವನಿಗೂ ರೆಡಿ ಮಾಡಬೇಕು. ಹಾಗೆ ಜೊತೆಗೆ ತರಕಾರಿ ಸಾಂಬಾರ್ಗೂ ಕೂಗಿಸಿಟ್ಕೊಳ್ಳೋಣ, ಬೇಗ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನೋಡಿ ಅಷ್ಟರಲ್ಲಿ ಲಡ್ಡು ಎದ್ದಿದ್ದಾನೆ. ಎದ್ಬಿಟ್ಟು ಅವ್ರ ಪಪ್ಪ ಒಂದಷ್ಟು ಟಾಯ್ಸ್ನ ಅಲ್ಲೇ ಕೊಟ್ಟಿದ್ರು, ಇಲ್ಲಿ ಬಂದು ಕಿರಿಕಿರಿ ಮಾಡ್ತಾನೆ ಅಂಥೇಳಿ ಅಲ್ಲೇ ಆಟ ಆಡ್ತಾ ಇದ್ದಾನೆ. ಅದನ್ನು ಕೊಟ್ಟರೆ ಸ್ವಲ್ಪ ಹೊತ್ತು ಎದ್ದ ತಕ್ಷಣ ಒಂದು ಹಾಫ್ ಆನ್ ಅವರ್ ಆಡ್ತಾನೆ. ಆಮೇಲೆ ಏನಿರುತ್ತೆ, ನನ್ನ ಫುಲ್ಲು ರೆಗ್ಯುಲರ್ ರೊಟೀನ್ ಪೂರ್ತಿ ಅವ್ನು ನನ್ನ ಜೊತೆಲೇ ಇರ್ತಾನೆ, ಎತ್ಕೊಂಡೇ ಇರಬೇಕು. ವಾಕರಲ್ಲಿ ಹಾಕಿದ್ರೂ ಕೂಡ 2 ನಿಮಿಷ ಇಲ್ಲ ಅದು ಪಾತ್ರೆ ತೊಳಿಬೇಕಷ್ಟೆ, ಅಲ್ಲಿವರೆಗೂ ಇರ್ತಾನೆ. ನಾನು ಅವಾಗಷ್ಟೇ ಹಾಕೋದು, ಇನ್ನೆಲ್ಲ ಎತ್ಕೊಂಡೇ ಕೆಲಸ ಮಾಡ್ತೀನಿ. ಭುವೀಶ್ಗೂ ಇವಾಗ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಬೆಳಗಿನ ದಿನ ಹೇಗೆ ಹೋಗುತ್ತೆ ಇವತ್ತೆಲ್ಲ ನೋಡೋಣ, ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೋತಾ ಬರ್ತೀನಿ. ನೋಡಿ ಇವಾಗ ನಾನು ಭುವೀಶ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತೀನಿ. ನನಗೆ ಅವ್ನು ಕಳಿಸೋಕ್ಕಿಂತ ಮೊದಲು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ 8 ಗಂಟೆಗೆ ತಿಂಡಿ ಆಗಬೇಕು. ನೋಡಿ ಇವಾಗ ರಂಗೋಲಿ ಎಲ್ಲ ಹಾಕಿ ನೆಕ್ಸ್ಟು ಬೇರೆ ಕೆಲಸ. ಆಲ್ರೆಡಿ ಇಡ್ಲಿ ಜೊತೆಗೇ ನಾನು ತರಕಾರಿ ಸಾಂಬಾರು ಕೂಡ ಮಾಡಿದ್ನಲ್ವ, ಸೊ ಜೊತೆಗೇ ಅಡುಗೆ ಎಲ್ಲ ಆಗಿದೆ. ಮಧ್ಯಾಹ್ನ ಹಾಗೆ ಬಿಸಿ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ರೆ ಆಗೋಗುತ್ತೆ. ನೋಡಿ ಭುವೀಶ್ ಏನಿಲ್ಲ, ಕಳಿಸಿದೆ ಸ್ಕೂಲ್ಗೆ. ಒಂದು 12 o'clock ಅಷ್ಟೊತ್ತಿಗೆ ಅವ್ರ ಮ್ಯಾಮ್ ಕಾಲ್ ಮಾಡಿದ್ರು, ತುಂಬ ಹೈ ಫೀವರ್ ಇದೆ, ಕರ್ಕೊಂಡು ಹೋಗ್ಬಿಡಿ ಬಂದು ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಮಾವಾಗ ಹೇಳಿದ್ದೆ ಕರ್ಕೊಬರೋದಕ್ಕೆ. ಸೊ ಅವ್ರು ಕರ್ಕೊಂಡು ಬಂದು ಕೊಟ್ಟರು. ಫುಲ್ಲು ಹುಷಾರು ತಪ್ಪಿಬಿಟ್ಟಿದ್ದಾನೆ. ಹೋಗ್ಬೇಕಾದ್ರೆ ತುಂಬ ಆ್ಯಕ್ಟಿವ್ ಆಗಿ ಹೋಗಿದ್ದ, ಮನೆಗೆ ಬರೋ ಅಷ್ಟರಲ್ಲಿ ಫುಲ್ಲು ಸಪ್ಪೆ ಆಗಿಬಿಟ್ಟಿದ್ದಾನೆ. ಮೈಯೆಲ್ಲ ತುಂಬ ಕಾವು ಬರ್ತಾಯಿತ್ತು. ಬಂದಿದ್ದೆ, ನಾನು ಮಲಗ್ತೀನಿ ಮಮ್ಮಿ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತಿದ್ದ. ತುಂಬ ಬೇಜಾರಾಗ್ತಾಯಿತ್ತು. ಫ್ರೈಡೆಯಿಂದ ಹುಷಾರು ತಪ್ಪಿದ್ದಾನೆ. ಅವನು ಹುಷಾರು ತಪ್ಪಿರೋದ್ರಲ್ಲೇ ನನಗೆ ವ್ಲಾಗ್ ಮಾಡೋದು, ಈ ಕಡೆ ಲಡ್ಡು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಹೀಗೆ ಬಿಡ್ತಾ ಹೋದರೆ ಸ್ಟಾಪ್ ಆಗಿಬಿಡುತ್ತೆ. ನಾನು ತುಂಬ ವರ್ಷದ ಕನಸು ಅಂತ ಹೇಳಿ ನಾನು ತುಂಬ ಕಷ್ಟ ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಈವ್ನಿಂಗ್ ನಾನು ಅವನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೆ. ಅಲ್ಲೂ ಕೂಡ ತುಂಬ ಜನ. ಮೊದಲೇ ಟೋಕನ್ ತೊಗೊಂಡು ಇಟ್ಕೋಬೇಕು. ನಮ್ಮ ಮಾವ ಮೊದಲೇ ತೊಗೊಂಡು ಇಟ್ಕೊಂಡಿದ್ರು. ಸೊ ನನ್ನನ್ನು ಬಿಟ್ಬಿಟ್ಟು ಲಡ್ಡು ಕರ್ಕೊಂಡು ಅತ್ತೆ ಮನೆಗೆ ಹೋಗಿದ್ರು. ನಾನು ಅಷ್ಟೆಲ್ಲ ಅವನಿಗೆ ತೋರಿಸ್ಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ ವ್ಲಾಗು. ನೈಟು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ನೋಡಿ, ನಾನು ಈರುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ ಹಾಗೆ ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೋದು. ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಇವಾಗ ನೋಡಿ ನಾನು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ, ಏಲಕ್ಕಿ, ಪಲಾವ್ ಎಲೆ ಹಾಗೆ ಸ್ಟಾರ್ ಹೂವು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನಾನು ಏನು ರುಬ್ಬಿ ರೆಡಿ ಮಾಡಿದ್ನಲ್ಲ ಮಸಾಲೆ, ಆ ಮಸಾಲೆನ ಇವಾಗ ಅದಕ್ಕೆ ಹಾಕೋತೀನಿ. ಅದಕ್ಕೂ ಮುಂಚೆ ನಾನು ಅದಕ್ಕೆ ಒಂದು 2 ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನು ಬಂದು 3 ಜನಕ್ಕೆ ಮಾಡ್ತಾ ಇರೋದು, ಸೊ ಹಾಗಾಗಿ ಅಷ್ಟೇ ಸಾಕಾಗುತ್ತೆ. ಟೊಮೆಟೊ ಕೂಡ ತುಂಬ ಸಾಫ್ಟ್ ಆಗಿದ್ಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಬೇಕಾಗತ್ತೆ. ನೋಡಿ ನಾನು ಈ ರೀತಿ ನಾಟಿ ಸ್ಟೈಲಲ್ಲೂ ಟೊಮೊಟೊ ಬಾತ್ ಮಾಡ್ತೀನಿ, ಹಾಗೆ ನಾರ್ಮಲಾಗಿ ಹೋಟೆಲ್ ಸ್ಟೈಲಲ್ಲೂ ಟೊಮೆಟೊ ಬಾತ್ ಮಾಡ್ತೀನಿ. ನನಗೆ ಇದು ಸ್ವಲ್ಪ ಇಷ್ಟ ಆಗುತ್ತೆ. ವಿನಯ್ಗೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀನಲ್ಲ, ಆ ಟೊಮೊಟೊ ಬಾತ್ ತುಂಬ ಇಷ್ಟ ಆಗುತ್ತೆ. ನನಗೆ ಈ ರೀತಿ ಮಸಾಲೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಇಷ್ಟ. ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಸೊ ನಾನು ರುಬ್ಬಿರೋ ಅಂಥ ಎಲ್ಲ ಮಸಾಲೆನೂ ಅದಕ್ಕೆ ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಳ್ದೇ ಫಸ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟು ನಾನು ನೀರು ಹಾಕ್ಕೊಳ್ಳಲ್ಲ.
ಮಸಾಲೆ ಅಷ್ಟೇ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅಲ್ವಾ, ಈ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಖಾರದ ಪುಡಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ, ನೀವು ಯಾವುದಾದ್ರೂ ಹಾಕ್ಕೊಳ್ಳಿ. ಹಾಗೆ ಮತ್ತು ನಾನು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಪಿಂಚಷ್ಟು ಗರಂ ಮಸಾಲ, ಯಾಕೆಂದರೆ ಮಸಾಲೆಯಲ್ಲೂ ಕೂಡ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮ್ಮ ಮನೇಲಿ ಪುದೀನ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು ಎರಡೂ ಇತ್ತು ಅಂದರೆ ಎರಡೂ ಅರ್ಧ ಅರ್ಧ ಕಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಬ್ಬಸಿಗೆ ಸೊಪ್ಪಂತೂ ಈ ಒಂದು ಬಾತ್ಗೆ ತುಂಬ ಟೇಸ್ಟ್ ಆಗುತ್ತೆ. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಹಾಗಾಗಿ ಆ್ಯಡ್ ಮಾಡಿಲ್ಲ. ನೋಡಿ ಇವಾಗ ಇದು ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ನಾನು ಯಾವಾಗಲೂ ಸ್ವಲ್ಪ ಹಸಿ ಬಟಾಣಿ ಇಟ್ಟಿರ್ತೀನಿ, ಅಂದರೆ ನೆನೆಸ್ಬಿಟ್ಟು ಒಂದು ಕವರ್ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ನೀವು ಮಾರ್ನಿಂಗ್ ಮಾಡ್ತೀರಾ ಅಂದರೆ ನೈಟ್ ನೆನೆಸಿಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹಸಿ ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಟಾಣಿಗೂ ಸ್ವಲ್ಪ ಮಸಾಲೆ ಹಿಡೀಲಿ, ಅಲ್ಲಿವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಬಂದು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ, ಸೊ ಹಾಗಾಗಿ 2.25 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನೀವು ನಿಮ್ಮ ಮೆಜರ್ಮೆಂಟ್ ನೋಡಿ ಹಾಕ್ಕೊಳ್ಳಿ. ಹಾಗೆ ಇವಾಗ ಅಕ್ಕಿ ಕೂಡ ಅದರ ಜೊತೆಗೇ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಕುದಿ ಬರ್ತಾ ಇದೆ ಅಲ್ವಾ, ಸೊ ಇವಾಗ ಹಾಕೋತಾ ಇದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2-3 ವಿಷಲ್ ತಗೋತೀನಿ. ನೋಡಿ ಹುಷಾರಿಲ್ಲ ಅಂದ್ಬಿಟ್ಟು ಸ್ಕೂಲಿಗೆ ರಜಾ ಹಾಕ್ಸಿದ್ದೀನಿ, ಆಟ ಆಡ್ತಾ ಕುತ್ಕೊಂಡಿದ್ದಾನೆ. ಟಾನಿಕ್ ತೊಗೋತಾನೆ, ಸ್ವಲ್ಪ ರೆಸ್ಟ್ ಮಾಡೋಕ್ಕಂದ್ರೆ ಆಗಲ್ಲ, ಆಟ ಆಡೋಕ್ಕಾಗುತ್ತೆ. ಸ್ಕೂಲ್ಗೆ ಹೋದರೆ ಮಾತ್ರ ಹುಷಾರು ತಪ್ತಾನೆ ಅಲ್ವೇನಾ? ಹೌದಾ? ಹಂಗೆ ಮಾಡೋದಲ್ವಾ ಅಮ್ಮ ಅಣ್ಣ ಚಿನ್ನು? ಹೌದಾ? ಇವನಂತೂ ಇಷ್ಟು ಅಂಟ್ಕೋತಾ ಇರ್ತಾನೆ ಎನಿ ಟೈಮ್. 2 ಮಿನಿಟ್ಸ್ ನನಗೆ ನೆಮ್ಮದಿ ಕೂರಕ್ಕೆ ಬಿಡಲ್ಲ. ಯಾವಾಗಲೂ ಎತ್ಕೊಂಡೇ ಇರೋಕ್ಕಾಗತ್ತೆ ಚಿನ್ನ? ಸ್ನಾನ ಮಾಡಿಸಿ ಫ್ರೆಶ್ ಮಾಡಿ ಮಲಗಿಸಿದ್ದೀನಿ, 2 ನಿಮಿಷ ಆಗಿಲ್ಲ ಎತ್ತು ಕೂತಿದ್ದಾನೆ ಕೆಲಸ ಇರೋ ಥರ. ವಿನಯ್ದು ಪ್ರೋಟೀನ್ ಪೌಡರ್ ಆರ್ಡ್ರ್ ಮಾಡಿದರು ಫ್ಲಿಪ್ಕಾರ್ಟಲ್ಲಿ, ಸೊ ಅದು ಕೂಡ ಬಂದಿದೆ. ಸೇಮ್ ಬಂದಿದೆ ನೋಡಿ ಪ್ರೋಟೀನ್ ಪೌಡರು. ಈ ಥರ ತರಿಸಿದ್ದಾರೆ. ಒಂದು ರೀತಿ ಖಾಲಿ ಆಯಿತು. ಯಾವಾಗಲೂ ಕವರ್ ಥರ ತರಿಸ್ತಿದ್ರು, ಈಗ ಒಂದು ಸೆಕೆಂಡ್ ಟೈಮಿಂದ ಈ ಥರ ತರಿಸ್ತಿದ್ದಾರೆ. ಇದು ನಾನು ಅಂದ್ಕೊಂಡೆ ಏನಂದರೆ ಈ ಥರ ತರಿಸಿದ್ರೆ ಖಾಲಿ ಆದಮೇಲೆ ನಾನೇನಾದರೂ ಇಟ್ಕೊಳ್ಳೋಕ್ಕಾಗುತ್ತೆ. ಈಗ ಅರ್ಧ ಕಟ್ಟಾಗಿ ಸ್ವಲ್ಪ ಉಳಿದಿರೋ ರೇಷನ್ ಇರುತ್ತೆ, ಕಟ್ ಮಾಡಿರೋ ರೇಷನ್, ಇದೇ ಟೈಟ್ ಆಗಿರೋದ್ರಿಂದ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ತರಿಸಿದ್ರೆ ಇದೇ ಥರನೇ ತರಿಸ್ಬಿಡಿ, ನನಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದೆ. ಸೊ ಇದೇ ರೀತಿ ಬಂದಿದೆ. ಇದು ಆಲ್ರೆಡಿ ಒಂದು ಖಾಲಿ ಆಗಿದೆ. ಈಗ ಅದರಲ್ಲಿ ಮಿಕ್ಕಿದು ಏನು ತುಂಬ್ಕೋಬೋದು ಅಂತ ನೋಡೋಣ. ರೇಷನ್ನು ಮಿಕ್ಕಿರೋದು. ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ, ಯಾಕೆ ಅಂದರೆ ಪಲಾವ್ ಮಾಡಿದ್ನಲ್ಲ ಅದೇ ಇತ್ತು. ಸೊ ಹಾಗಾಗಿ ನಾನು ಭುವೀಶು ಅಷ್ಟೇ, ವಿನಯ್ ಅಲ್ಲೇ ಕ್ಯಾಂಟೀನಲ್ಲಿ ತೊಗೋತಾರೆ. ಇವಾಗ ಪೂಜೆ ಮಾಡ್ಕೊಂಡು ನೋಡಿ ಮನೆ ಕಟ್ತಾಯಿದ್ದಾರೆ. ಸೊ ಎಲ್ಲ ಮಣ್ಣು ಹಾಕಿದ್ದಾರೆ, ಇನ್ನೇನು ಫೌಂಡೇಶನ್ ಹಾಕ್ತಾರಂತ ಅನಿಸುತ್ತೆ. ಚೆನ್ನಾಗಿದೆ ನೇಚರು, ಮಳೆ ಬಂದಿದೆ ಸಿಕ್ಕಾಪಟ್ಟೆ. ನಮ್ಮ ಲಡ್ಡು ಪ್ಲೇಸ್ ಇದು ಅಲ್ಲ ಮನೆ? ಲಡ್ಡು ಹೇ ಲಡ್ಡು, ಹಾಂ ಹಾಂ. ಹಾಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.